ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಂಚಾಂಗ ಭವಿಷ್ಯ, ಇದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ನೆಲಕ್ಕೆ ಸಗಣಿಯನ್ನ ಏಕೆ ಸಾರಬೇಕು, ಇದರ ವೈಜ್ಞಾನಿಕ ಹಿನ್ನೆಲೆಯೇನು, ಆಧ್ಯಾತ್ಮಿಕ ಹಿನ್ನೆಲೆಯೇನು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಮೊದಲಿಗೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತು ಗುರುವಾರ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ, ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ದ್ವಾದಶಿ ಗುರುವಾರ, ಜ್ಯೇಷ್ಠ ನಕ್ಷತ್ರ, ಬ್ರಹ್ಮನಾಮ ಯೋಗ, ಭವಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಅಂತಂದರೆ ವೀಕ್ಷಕರು ಮೊದಲಿಗೆ ಕಾಯುವಂಥದ್ದು ದ್ವಾದಶ ರಾಶಿಗಳು ಯಾವ ರೀತಿಯಾಗಿರುತ್ತೆ ಅಂತ. ಹಾಗಾಗಿ ಈ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳಿಗೆ ಯಾವ ರೀತಿಯಾದಂತಹ ಶುಭ ಫಲ ಇದೆ, ಯಾವ ರೀತಿಯಾದಂತಹ ಅಶುಭ ಫಲ ಇದೆ, ಹಾಗೆಯೇ ದೋಷಗಳಿದ್ರೆ ಇವತ್ತಿನ ದಿನ ಅವರು ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಓಂ ಬೃಹಸ್ಪತೆ ಅತಿಯದರ್ಯೋ ಅರ್ಹಾದ್ವಿಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದಜಚ್ಛವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂಧೇಹಿ ಚಿತ್ರಂ ಇಂದ್ರಮರುತ್ವ ಯಹ ಪಾಹಿ ಸೋಮಂ ಯಥಾ ಶಾರ್ಯಾತೆ ಅಪಿ ಬಸ್ಸುತಸ್ಯ ತವ ಪ್ರಣೀತೆ ತವ ಶೂರಶರ್ಮನ್ನಾ ವಿವಾಸಂತಿ ಕವಯಸ್ಸು ಜಜ್ಞಾಃ ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾತ್ ವಿಸೀಮತಃ ಸುರುಚೋ ವೇನ ಆವಹ ಸ ಬುದ್ಧ್ನಿಯಾ ಉಪಮಾ ಅಸ್ಯ ವಿಷ್ಠಾಃ ಸತಶ್ಚಯೋ ನಿಮಸತಶ್ಚ ವಿವಹ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಇದು ಇವತ್ತಿನ ದಿವಸ ನಾವು ಹೇಳುವಂತಹ ಶ್ಲೋಕ ಮತ್ತು ಮಂತ್ರ. ಈ ಮಂತ್ರವನ್ನು ನಾವು ಕೇಳುವುದರಿಂದಲೇ, ಶ್ಲೋಕವನ್ನು ಹೇಳುವುದರಿಂದಲೇ ನಮಗೆ ಇವತ್ತಿನ ದಿವಸ ಯಾವ ರೀತಿ ನಾವು ಗುರಿಯನ್ನು ಇಟ್ಕೊಂಡಿದ್ದೇವೆಯೋ ಆ ಗುರಿಯನ್ನು ತಲುಪಲಿಕ್ಕೆ ನಮಗೆ ಗುರುವಿನ ಮಾರ್ಗದರ್ಶನ ಸಿಕ್ಕೇ ಸಿಗ್ತದೆ. ಯಾಕೆಂದರೆ ಹರಿ ಕಾಯ್ದವರು ಹರ ಕಾಯ್ತಾನಂತೆ, ಹರ ಕಾಯ್ದವರು ಹರಿ ಕಾಯ್ತಾನೆ. ಆದರೆ ಇವರು ಯಾರು ಕಾಯ್ದೆ ಹೋದರೆ ಗುರು ಕಾಯ್ತಾನಂತೆ. ಗುರು ಮುನಿದರೆ ಯಾರೂ ಕಾಯೋರಿಲ್ಲ. ಅದಕ್ಕಾಗಿ ಎಲ್ಲ ಮಹಾತ್ಮರು ಎಲ್ಲರ ಹೇಳುವುದು ಮಾತು, ಗುರುವಿನ ಗುಲಾಮನಾಗದ ಹೊರತು ನಾವು ಗುರುವಿನ ಗುಲಾಮ ಆಗಲಿಲ್ಲ ಅಂತಾದರೆ ನಮಗೆ ಆ ಮುಕ್ತಿ ಹೇಳುವಂಥದ್ದು ಸಿಕ್ಕುವುದೇ ಇಲ್ವಂತೆ. ಇವತ್ತಿನ ದಿವಸ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಅಪವಾದ ಬರುವಂಥ ಸಾಧ್ಯತೆ ಇದೆ. ಅಪವಾದ ಬಂದರೆ ನಾವು ಇವತ್ತು ಹೆದರಬೇಕಾದ್ದೇ ಇಲ್ಲ. ಯಾಕೆಂದರೆ ಅಪವಾದ ಬಂದಾಗೆ ಮನಸ್ಸು ಗಟ್ಟಿಯಾಗ್ತಾ ಹೋಗ್ತದಂತೆ. ಯಾಕೆಂತಂದರೆ ಈ ಚಿನ್ನ, ಈಗ ನಾವು ಸರವನ್ನು ಹಾಕ್ಕೊಂಡಿದ್ದೇವೆ, ಸರವನ್ನು ಅಥವಾ ಉಂಗುರವನ್ನು ನಾವು ಹಾಕ್ಕೊಳ್ಬೇಕು ಅಂತಾದರೆ ಅದು ಮೊದಲನೇದಾಗಿ ಏನು ಮಾಡ್ತಾರೆ, ಅದನ್ನು ಕಾಯಿಸ್ತಾರೆ. ಕಾಯಿಸಿ ಏನು ಮಾಡ್ತಾರೆ, ಅದು ರೂಪ ಬರಬೇಕು. ಆ ರೂಪ ಬರಲಿಕ್ಕೆ ಅದನ್ನು ಕುಟ್ಟುತ್ತಾರೆ, ಜಪ್ತಾರೆ, ಹೊಡಿತಾರೆ. ಅವಾಗದು ಆ ರೂಪ ಬರ್ತದೆ.
ಹಾಗೆ ನಮ್ಮ ಮನಸ್ಸಿಗೂ ಕೂಡ ಆ ರೂಪ ಬರಬೇಕು, ಆ ಮನಸ್ಸು ಎಲ್ಲೆಲ್ಲೋ ಹೋಗಬಾರ್ದು. ಅದಕ್ಕೋಸ್ಕರವಾಗಿ ಭಗವಂತ ನಮಗೆ ಈ ರೀತಿ ಅಪವಾದ ಬರುವಂಗೆ ಮಾಡ್ತಾನಂತೆ. ಮೊದಲು ಅಪವಾದ ಬರ್ತದೆ, ಆಮೇಲೆ ಅವಮಾನ ಆಗ್ತದೆ, ಆಮೇಲೆ ಸನ್ಮಾನ ಆಗ್ತದೆ. ಸನ್ಮಾನ ಆಗಬೇಕು ಅಂತಂದರೆ ಈಗ ಯಾರಾದರೂ ಕೂಡ, ಎಲ್ಲ ಮಹಾತ್ಮರು ಇರಲಿ, ಎಲ್ಲ ಶ್ರೇಷ್ಠ ವ್ಯಕ್ತಿಗಳಿರಲಿ, ಯಾರೇ ಇರಲಿ, ಇವತ್ತಿನ ದಿವಸ ಅವರು ಆ ಸನ್ಮಾನ ಅವರು ತಗೊಳ್ತಾ ಇದ್ದಾರೆ, ಇವತ್ತವರು ಸನ್ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಇವತ್ತವರು ಒಳ್ಳೆಯ ಶ್ರೀಮಂತರಾಗಿದ್ದಾರೆ, ಇವತ್ತು ಎಲ್ಲರೂ ಕೂಡ ಅವ್ರನ್ನ ಆ ಒಂದು ಸ್ಥಿತಿಯಲ್ಲಿ ಕಾಣ್ತಾ ಇದ್ದಾರೆ ಅಂತಾದರೆ, ಮೊದಲು ಅವರೆಲ್ಲರೂ ಕೂಡ ಆ ಅವಮಾನವನ್ನು ಅನುಭವಿಸೇ ಬಂದಿದ್ದರು. ಯಾಕೆ ಬಂದಿದ್ದರು ಅಂತಾದರೆ, ನಾವು ಮೊದಲನೇದಾಗಿ ನಾವು ಇಷ್ಟು ಮೇಲ್ಗಡೆ ಬರಬೇಕು, ಒಂದು 4 ಫ್ಲೋರ್ ಮೆಟ್ಲು ಹತ್ತಬೇಕು ಅಂದರೆ ಲಿಫ್ಟಿನ ಸಹಾಯ ಒಂದಾಯಿತು. ಆ ಒಂದನೇ ಮೆಟ್ಲಿಂದ ನಾವು ಬರಬೇಕಲ್ಲಿ, ಯಾಕಂದರೆ ನಾವು ಜಿಗಿದು ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಜಿಕ್ಕೋತ ಬರಲಿಕ್ಕೆ ನಮಗೆ ಯಾವತ್ತೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಕಾರಣಕ್ಕಾಗಿ ನಮಗೆ ಈ ಅಪವಾದ ಇದೆಲ್ಲ ಬಂದಾಗೆ ನಾವು ಮತ್ತು ಗಟ್ಟಿ ಆಗ್ತಾ ಹೋಗ್ತೇವೆ ಅಂತ. ಹಾಗೆ ಇದು ಗಟ್ಟಿ ಆಗಲೇಬೇಕು, ಅಪವಾದ ಬರಲೇಬೇಕು. ಯಾಕೆಂದರೆ ಮನಸ್ಸು ಯಾವ ರೀತಿ ಮೊದಲು ಸೋಲಬೇಕು, ಸೋತಾಗಲೇ ಅವನಿಗೆ ನಾವು ಯಾವ ರೀತಿ ಗೆಲ್ಲಬೇಕು, ಅವು ಫೇಲ್ ಆದಾಗಲೇ ಯಾವ ರೀತಿ ಪಾಸ್ ಆಗಬೇಕು ಹೇಳುವಂಥ ಒಂದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಇದೆಲ್ಲ ಬರಬೇಕು ಅಂತಾದರೆ ಅವನಿಗೆ ಆ ರೀತಿ ಅನುಭವ ಆಗಬೇಕು. ಹಾಗಾಗಿ ಎರಡನೇದಾಗಿ ಅಶುಚಿಯಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಆದಷ್ಟು ಜಾಗ್ರತೆಯಿಂದ ಹೋಗುವಂಥದ್ದು. ಶತ್ರುಗಳ ಭಯ ಬರುವಂಥ ಸಾಧ್ಯತೆ ಇದೆ. ಹೋಟೆಲ್ ಉದ್ಯಮಕ್ಕೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಹಾಗೆ ಪೆಟ್ರೋಲ್ ಉದ್ಯಮದವರಿಗೂ ಕೂಡ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇದೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಹೆಂಡತಿಯಿಂದ ಸಹಕಾರ ಸಿಗುವಂಥ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ವಾದ ವಿವಾದಗಳಲ್ಲಿ ಇವತ್ತಿನ ದಿವಸ ಗೆಲುವು ಸಾಧ್ಯತೆ. ಯಾಕೆಂದರೆ ನಮಗೆ ಯಾವುದೇ ರೀತಿಯಲ್ಲಿ ವಾದ ವಿವಾದದಲ್ಲಿ ಗೆಲ್ಲಿಸಬೇಕು ಅಂತಾದರೆ ಅದು ಆ ಭಗವಂತನ ಅನುಗ್ರಹ ಸಿಗಬೇಕು, ಆ ಶಾರದಾಂಬೆಯ ಅನುಗ್ರಹ ಸಿಗಬೇಕು. ಯಾವ ರೀತಿಯಲ್ಲಿ? ಅದಕ್ಕಾಗಿ ಹಿಂದೆ ಕುಂಭಕರ್ಣ ಅವನು ತಪಸ್ಸು ಮಾಡಿದ್ದ. ಆ ತಪಸ್ಸು ಮಾಡಿದ್ದರ ಫಲವಾಗಿ ಅವನಿಗೆ ವರವನ್ನು ಕೇಳಬೇಕು ಅಂತ ಅವನು ಬರ್ತಾನೆ. ವರವನ್ನು ಕೇಳಲಿಕ್ಕೆ ಬಂದಾಗ ಅಲ್ಲಿ ಶಾರದಾದೇವಿ ಅವನು ಬಾಯಲ್ಲಿ ಕೂತ್ಕೊಬಿಡ್ತಾರೆ. ಯಾಕೆಂದ್ರೆ ಅವನು ಮಾತಾಡಲಿಕ್ಕೆ ಕೊಡೋದಿಲ್ಲ. ಏನು ಬೇಕು ನಿನಗೆ? ಅವಮ್ಮ ನಿದ್ರೆನೇ ಬೇಕು. ಯಾಕೆಂದರೆ ಅದು ಆ ವಿಷ್ಣು ಮಾಯೆಯಿಂದ ಅವನಿಗೆ ಅಷ್ಟೆಲ್ಲ ತಪಸ್ಸು ಮಾಡಿದ್ದ ಹೌದು, ಆದರೆ ಅವನಿಗೆ ಕೇಳಲಿಕ್ಕೆ ಸರಸ್ವತಿ ಬಿಡಲಿಲ್ಲ. ಯಾಕೆಂದರೆ ಅದು ವಿಘ್ನಗಳು. ಅದು ಭಗವಂತನೇ ವರವನ್ನು ಕೊಡ್ತಾನೆ, ಆ ಕೊಟ್ಟಂಥ ವರವನ್ನು ನಡೆಸ್ಕೊಡ್ತಾನೆ. ಹಾಗೆ ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕೂಡ ಅವನೇ ಮಾಡ್ತಾನೆ. ಹಾಗಾಗಿ ಇವತ್ತಿನ ದಿವಸ ವಾದದಲ್ಲಿ ವಿವಾದದಲ್ಲಿ ಎಲ್ಲ ಚರ್ಚೆಯಲ್ಲಿ ಗೆಲುವು ಸಾಧ್ಯತೆ ಇದೆ. ಹಾಗೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಕಲಹ ಇರ್ತದೆ, ಎಲ್ಲರ ಮನೆಯಲ್ಲೂ ಇರುವುದೇ. ಆದರೆ ನಾವು ಅದನ್ನು ಅನುಸರಿಸಿಕೊಂಡು ಏನಾದರೂ ಸಣ್ಣ ಪುಟ್ಟ ಕಲಹ ಆದರೆ ಅದನ್ನು ಸ್ವಲ್ಪ ಸಮಾಧಾನದಿಂದ ಪರಿಹಾರ ಮಾಡಿಕೊಂಡು ಹೋಗಬೇಕಾಗ್ತದೆ. ವಿದ್ಯಾರ್ಥಿಗಳಿಗೆ ವಿಘ್ನ ಬರುವಂಥ ಸಾಧ್ಯತೆ ಇದೆ. ಬೇರೆ ಬೇರೆ ರೀತಿಯಲ್ಲಿ ವಿಘ್ನ ಬರುವಂಥದ್ದು. ಯಾವುದೇ ರೀತಿ ವಿಘ್ನ ಬಂದರೂ ಕೂಡ ನಾವಿವತ್ತು ಅದನ್ನು ವಿಘ್ನೈ ಪುನರಪಿ ಪ್ರತಿಹನ್ಯಮಾನಾಃ ಆರಭ್ಯತೆ ನ ಖಲು ವಿಘ್ನ ಭಜೇನ ನೀಚೈಃ ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಃ ವಿಘ್ನೈ ಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಬ್ಧ ಮುತ್ತಮ ಜನಾಃ ನ ಪರಿತ್ಯಜಂತಿ. ವಿಘ್ನ ಬಂತು ಅಂದ್ರೆ ನಾವು ಅದನ್ನು ಇದು ಒಳ್ಳೆಯದು ಅಂತ ತಿಳ್ಕೊಳ್ಬೇಕಂತೆ. ಯಾರೋ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ನಾನು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಅದಕ್ಕಾಗಿ ನಮಗೆ ತೊಂದರೆ ಬರ್ತಾ ಇದೆ. ಶ್ರೇಯಾಂಸಿ ಬಹು ವಿಘ್ನ. ಒಳ್ಳೆಯ ಕೆಲಸಕ್ಕೆ ನಾವು ಹೋಗ್ತಾ ಇರಬೇಕಾದ್ರೆ ವಿಘ್ನಗಳು ತುಂಬ ಬರ್ತದೆ.
ಈಗ ನಾವು ಓದಬೇಕು ಅಂತ ಕೂತ್ಕೊಂಡ್ರೆ ನಿದ್ರೆ ಬಂದೇ ಬಿಡ್ತು. ಇಲ್ಲ ನಾವು ಈಗ ಕ್ರಿಕೆಟ್ ನೋಡಬೇಕು ಕೂತ್ಕೊಂಡ್ರೆ ರಾತ್ರಿ ಬೆಳಗರಿಗಾದರೂ ನಾವು ಜಾಗರಣೆ ಮಾಡ್ಬೋದು. ಇವತ್ತು ಶಿವರಾತ್ರಿ ದಿವಸ ಅಥವಾ ಇವತ್ತು ನಾವು ಜಾಗರಣೆ ಮಾಡಬೇಕು ಕೂತ್ಕೊಂಡ್ರೆ ಅವತ್ತು ಎಲ್ಲಿಲ್ದು ಹೋದ ನಿದ್ರೆ. ಹಾಗೆ ಉಪವಾಸ, ಏಕಾದಶಿ ಬಂತು, ನಾವು ಇವತ್ತು ಉಪವಾಸ ಮಾಡಬೇಕು ಅಂದರೆ ಅದು ಏನು ಹಸಿವಾಗ್ತದೆ ಹೇಳಿ ನಮಗೆ ಗೊತ್ತೇ ಆಗೋದಿಲ್ಲ. ಬೇರೆ ದಿವಸ ಅಯ್ಯೋ ಏನು ಮಾಡ್ರು ಇವತ್ತು ಊಟ ಮಾಡಬೇಕು ಅಂದರೂ ಹಸಿವೆ ಆಗ್ತಾ ಇಲ್ವಲ್ಲಿ. ಅದು ಭಗವದ್ ವಿಷ್ಣು ಮಾಯೆಯ ಅವನಿಗೆ ಅಲ್ಲಿ ಅನುಕೂಲ ಆಗ್ಬಿಡ್ತದೆ ಅಂತ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಈ ಆಧ್ಯಾತ್ಮಿಕವಾದಂಥ ವಿಘ್ನ ಇರ್ತದೆ. ಆಧ್ಯಾತ್ಮಿಕವಾಗಿ ವಿಘ್ನ ಬರುವಂತಕ್ಕಂಥದ್ದು ದೇವತೆಗಳಿಂದ ಬರುವಂಥ ವಿಘ್ನ. ಇವನು ಮನುಷ್ಯ, ಇವನು ತಪಸ್ಸು ಮಾಡಿಬಿಟ್ರೆ ಇವನು ಕೂಡ ನಮ್ಮನ್ನು ಮೀರಿಸ್ಬಿಡ್ತಾನೆ ಅಂತ ಅವರು ಅಲ್ಲಿ ಕೊಡ್ತಾರೆ, ಇಂದ್ರಾದಿ ದೇವತೆಗಳು. ಅದಕ್ಕಾಗಿ ನಾವಲ್ಲಿ ಯಾವ ರೀತಿ ಅಲ್ಲಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುವಾಗ ಇಂದ್ರ ಬಂದಿದ್ದ ಅಲ್ಲಿ. ಹೀಗೆ ಯಾರಿಗೆ ಇದು ಅಸೂಯೆ, ಇದು ಈ ಜಗತ್ತೇ ಇಡೀ ಪ್ರಪಂಚವೇ ಅಸೂಯೆಯಿಂದ ಇದೆ. ಆ ಅಸೂಯೆಯನ್ನು ನಾವು ದಾಟಿ ಮುಂದೆ ಹೋಗಬೇಕುಳಾದರೆ ನಮಗೆ ಶಕ್ತಿ ಬೇಕೇ ಬೇಕು. ಆ ಶಕ್ತಿ ಯಾವ ರೀತಿ ವಿಮಾನ ಅಥವಾ ರಾಕೆಟು ಅದು ಯಾವ ರೀತಿ ಫಾಸ್ಟ್ ಹೋಗ್ತದೆ, ಶಕ್ತಿ ಗುರುತ್ವಾಕರ್ಷಣೆಯನ್ನು ಮೀರಿ ಹೋಗ್ತದೆ. ನಮಗೆ ಹಾಗೆ ಜಿಗಿಲಿಕ್ಕೆ ಬರುವುದಿಲ್ಲ, ಅದರ ಪಕ್ಷಿಗಳು ಜಿಗಿದು ಹೋಗ್ತವೆ. ಹಾಗಾಗಿ ಅದು ಬೇರೆ. ಹಾಗಾಗಿ ಇವತ್ತಿನ ದಿವಸ ಅಥರ್ವ ಶೀರ್ಷ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಬಂಧುಗಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ವೈರಿಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ವಾತಾವರಣ ಇರ್ತದೆ. ಹಾಗೆ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ಪತ್ರಿಕಾ ರಂಗಕ್ಕೆ ಅನುಕೂಲ. ಪತ್ರಿಕಾ ರಂಗದಲ್ಲಿ ಇರೋವರಿಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇರ್ತದೆ. ಯಾವುದೇ ರೀತಿ ಪತ್ರಿಕಾ ರಂಗದಲ್ಲಿ ಇರೋವರು ಕೂಡ ವಿಶೇಷವಾಗಿ ಮನಸ್ಸು ಶಾಂತವಾಗಿರಬೇಕು. ಇಲ್ಲಾಂದ್ರೆ ಅವ್ರು ಮಾತಾಡಲಿಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಆ ರೀತಿಯಲ್ಲಿ ಪ್ರಶಾಂತವಾಗಿದ್ದಾಗ ಎಲ್ಲ ಕೆಲಸ ಸಾಧ್ಯ ಆಗ್ತದೆ. ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ಸಹೋದರರಲ್ಲಿ ಕಲಹ ಬರುವಂಥ ಸಾಧ್ಯತೆ ಇದೆ. ಎದೆ ನೋವು ಕಾಣಿಸ್ಕೊಳ್ಳುವಂಥದ್ದು. ಹಾಗೆ ಮಕ್ಕಳಿಂದ ಸಹಜ. ಶಾಸ್ತ್ರಗಳಲ್ಲಿ ಇವತ್ತಿನ ದಿವಸ ನಂಬಿಕೆ ಇರತಕ್ಕಂಥದ್ದು. ದೇವರಲ್ಲಿ ಕೂಡ ನಂಬಿಕೆ ಬರತಕ್ಕಂಥದ್ದು. ದೇವರಲ್ಲಿ ನಮಗೆ ನಂಬಿಕೆ ಯಾಕೆ ಬರ್ತದೆ ಅಂತಾದರೆ, ನಮಗೆ ಆ ಒಂದು ಘಟನೆ ನಡೆದಾಗ ನಾವು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಘಟನೆ ನಡೆದಾಗ ದೇವರಲ್ಲಿ ನಂಬಿಕೆ ಬರ್ತದೆ. ಅಥವಾ ನಮಗೆ ಏನೂ ಆಗದೆ ಹೋದಾಗ ಆವಾಗ ನಾವು ದೇವರ ಮೊರೆ ಹೋಗಬೇಕು. ಆ ಸಂದರ್ಭದಲ್ಲಿ ದೇವರ ಮೇಲೆ ನಂಬಿಕೆ ಬರ್ತದೆ. ಹಾಗಾಗಿ ದುರ್ಗಾ ಪೂಜಾ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಧನಸ್ಥಾನದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಅನ್ನಸ್ಥಾನದಲ್ಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ. ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದು. ಕೃಷಿ ಕ್ಷೇತ್ರಗಳಲ್ಲಿ ಅನುಕೂಲ ಆಗ್ತದೆ. ಹಾಗೆ ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಶಿರೋಬಾಧೆ, ಹಾಗೆ ಕುಟುಂಬದಿಂದ ಸಹಕಾರ ಸಿಗುವಂಥದ್ದು. ಸೈನಿಕರಿಗೆ ಅನುಕೂಲವಾದಂಥ ವಾತಾವರಣ ಇದೆ. ಧನ್ವಂತರಿ ಹೋಮ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ ಹಾಗೆ ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳಿಗೆ ಯಾವ ರೀತಿಯಾದಂತಹ ಶುಭ ಫಲ ಇದೆ, ಹಾಗೆಯೇ ಇವತ್ತು ದೋಷ ಇರುವವರು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಕಾರ್ಯಕ್ರಮದಲ್ಲಿ ಈಗ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ನಂಬರ್ 1 ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು
ಮಲ್ಲೇಶ್ವರಂನ 5ನೇ ಮೇನ್ 5ನೇ ಕ್ರಾಸ್ನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರನ್ನ ತಾವು ನೇರ ಭೇಟಿಯಾಗಬಹುದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಸೂಕ್ತ ಸಲಹೆಯನ್ನ ಪಡ್ಕೋಬಹುದು. ಇದರ ಜೊತೆಗೆ ಪೂಜೆ, ಹೋಮ ಹವನ, ಮಂಗಳ ಕಾರ್ಯ ಇವೆಲ್ಲವನ್ನ ಮಾಡಿಸೋದಕ್ಕೆ ಅವರ ಜೊತೆ ಖುದ್ದಾಗಿ ತಾವು ಮಾತನಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಈ ಸಗಣಿಯನ್ನ ಸಾರಿಸೋದು ಹಿಂದಿನ ಕಾಲದಿಂದಲೂ ಒಂದು ನಡೆಸಿಕೊಂಡು ಬಂದಂಥ ಪದ್ಧತಿ ಅಂತಲೇ ಹೇಳ್ಬೋದು. ಮನೆ ಮುಂದೆ ಸಗಣಿಯನ್ನ ಸಾರುವಂಥದ್ದು, ಸಗಣಿ ನೆಲ ಇರ್ತಿತ್ತು ಆಗಿನ ಕಾಲಕ್ಕೆ. ಇವಾಗ ಸಗಣಿಯನ್ನ ಸಾರೋದು ಅಂತ ಇರಲಿ, ನಾವು ಮುಟ್ಟೋದು ಕೂಡ ಇಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಇದು ವೈಜ್ಞಾನಿಕ ಹಿನ್ನೆಲೆ ಕೂಡ ಇತ್ತು ಅಂತ ಹೇಳ್ತಾರೆ, ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಇತ್ತು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಯಾಕೆ ನಾವು ನೆಲಕ್ಕೆ ಸಗಣಿಯನ್ನ ಸಾರಬೇಕು ಅಂತ? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಗೋಮಯ ಅಂತ ಕರೀತಾರೆ ಅದಕ್ಕೆ, ಸಗಣಿಗೆ ಗೋಮಯ, ಗೋಮೂತ್ರ ಇವೆಲ್ಲವೂ ಕೂಡ ನಮ್ಮನ್ನು ಶುದ್ಧಿ ಮಾಡತಕ್ಕಂಥದ್ದು. ನಮ್ಮ ಒಳಗೂ ಶುದ್ಧಿ, ಹೊರಗೂ ಶುದ್ಧಿ. ಆ ಗೋಮೂತ್ರ ಕುಡಿಯೋದರಿಂದ ನಮ್ಮ ಒಳಗಡೆ ಇರತಕ್ಕಂಥ ಶರೀರ ಶುದ್ಧಿ ಆಗತಕ್ಕಂಥದ್ದು. ಹಾಗೆ ಹೊರಗಡೆ ಯಾವ ರೀತಿ ಪ್ರೋಕ್ಷಣೆ ಮಾಡೋದರಿಂದ ಅಥವಾ ಸಗಣಿ ಆ ಗೋಮಯದಿಂದ ಸಾರಿಸೋದರಿಂದ, ಅದಕ್ಕೆ ಹಿಂದೆಲ್ಲ ಕೂಡ ಊಟ ಮಾಡಿದ ತಕ್ಷಣ ಗೋಮಯ ಹಾಕು ಅಂತ ಹೇಳ್ತಿದ್ರು. ಗೋಮಯ ಈಗೂ ಕೆಲವೊಮ್ಮೆ ಇದೆ. ಹಾಗಾಗಿ ಅದ್ರ ಏನಾಗ್ತದೆ ಅಂತಾದರೆ, ಅದು ಅಷ್ಟು ಎಲ್ಲ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿಯೂ ಕೂಡ ಅದು ತುಂಬ ಶ್ರೇಷ್ಠವಾಗಿದ್ದದ್ದು. ಈಗ ನಾವು ಪಂಚಗವ್ಯ ಅಂತ ಕರಿತೇವೆ. ಪಂಚಗವ್ಯ ಯಾವುದು? ಪಂಚಗವ್ಯ ಗೋಮಯ, ಗೋಮೂತ್ರ, ಹಾಲು, ಮೊಸರು, ತುಪ್ಪ. ಅದಕ್ಕೆ ಇದು ಸೇರಿ ನಮಗೆ ಪಂಚಗವ್ಯ ಅಂತ ಆಗ್ತದೆ. ಆ ಪಂಚಗವ್ಯ, ಪಂಚ ಅಂದರೆ 5 ಆಯಿತು, ಗವ್ಯ ಅಂದರೆ ಯಾವುದು? ಗವಾ. ಇದೆಲ್ಲ ಗೋವಿಂದ ಬಂದಿದ್ದು, ಗೋವಿಂದ ಹಸುವಿನಿಂದ ಇದು ಬಂದಿದ್ದಕ್ಕೆ ಪಂಚಗವ್ಯ ಇದು. ಅದಕ್ಕಾಗಿ ಪಂಚಗವ್ಯ ಅಂತ ಕರೆದಿತ್ತು. ಹಾಗಾಗಿ ಈ ಪಂಚಗವ್ಯದಲ್ಲಿ ಒಂದಾದಂಥ ಗೋಮಯ, ನಾವು ಗೋಮಯ ಹೇಳುವಂಥದ್ದು ನಮಗೆ ಈ ಕ್ರಿಮಿಕೀಟಾದಿಗಳು ಬರುವುದಿಲ್ಲವಂತೆ. ಆ ಮಣ್ಣಿನ ನೆಲಕ್ಕೆ ಆ ಗೋಮಯವನ್ನು ಹಾಕಿ ಸಾರಿಸೋದರಿಂದ ಅಲ್ಲಿ ಯಾವುದೇ ರೀತಿಯಾದಂಥ ಇರುವೆಗಳು ಬರುವುದಿಲ್ಲ, ಕ್ರಿಮಿಕೀಟಾದಿಗಳು ಬರುವುದಿಲ್ಲ. ಅದು ಶುದ್ಧ ಆಗಿಬಿಡ್ತದೆ. ಹಾಗಾಗಿ ಅದನ್ನು ಸಾರಿಸುವಂಥ ಆ ರೀತಿಯಾದಂಥ ಪದ್ಧತಿ ಇತ್ತು ಹಿಂದಿನ ಕಾಲದಲ್ಲಿ. ಅದು ಮಣ್ಣಿನ ನೆಲದ ಮೇಲೆ ಇರಬೇಕು. ಅದು ಆ ಮಣ್ಣಿನ ನೆಲದಲ್ಲಿ ನಾವು ಗೋಮಯ ಹಾಕಿ ಸಾರಿಸುವುದರಿಂದ ಆ ಇಡೀ ಆ ನೆಲ ಹೇಳುವಂಥದ್ದು ಅದು ಶುದ್ಧವಾಗ್ತಾ ಹೋಗ್ತದೆ. ಆ ಶುದ್ಧವಾಗ್ತಾ ಹೋಗೋದ್ರಿಂದ ನಮಗೆ ಅಲ್ಲಿ ಊಟ ಮಾಡಲಿಕ್ಕೆ ಅಥವಾ ನಾವು ತಿಂಡಿ ತಿನ್ನಲಿಕ್ಕೆ ಅಥವಾ ನಮ್ಮ ಕೆಲಸ ಮಾಡಲಿಕ್ಕೆ ಆ ಜಾಗ ಶುದ್ಧವಾಯಿತು. ಅದಕ್ಕೋಸ್ಕರವಾಗಿ ನಾವು ಆ ಹಿಂದಿನ ಕಾಲದಲ್ಲಿ ಸಾರಿಸುವಂಥ ಪದ್ಧತಿ ಇದ್ದಿತ್ತು ಅಂತ ಹೇಳಬೇಕಾಗಿದೆ. ಈಗ ಇಲ್ವಲ್ಲ. ಈಗ ಯಾರ ಮನೆಯಲ್ಲೂ, ಈಗ ಎಲ್ಲರಲ್ಲೂ ಟೈಲ್ಸು, ಗ್ರಾನೈಟು. ಈ ಟೈಲ್ಸು ಗ್ರಾನೈಟು ಈಗ ಬಂದಿದ್ದಕ್ಕೆ ಎಲ್ಲರಿಗೂ ಕೂಡ ಸಂಧಿ ನೋವು, ಮೂಳೆ ನೋವು, ಮೊಣಕಾಲು ನೋವು, ಹಾಗೆ ಎಲ್ಲ ಅದು ವಾತ. ಈ ಯಾವ ರೀತಿ ಟೈಲ್ಸು ಗ್ರಾನೈಟ್ ಇದೆಲ್ಲ ಬಂದಿದೆಯೋ ಇದು ವಾತ. ವಾತ, ಪಿತ್ತ, ಕಫ ಇದು 3 ಮನುಷ್ಯನಿಗೆ ಸರಿಯಾಗಿರಬೇಕು. ಆವಾಗ ನಾವು ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ವಾತದಲ್ಲಿ ವ್ಯತ್ಯಾಸ ಆಯಿತು, ಕಫ ಬಂದರೆ ಕೆಮ್ಮು ಬರ್ತದೆ, ವಾತ ಬಂದರೆ ನೋವು ಬರ್ತದೆ, ಪಿತ್ತ ಬಂದರೆ ವಾಂತಿ ಆಗುವಂಥದ್ದು. ಇದೆಲ್ಲ ಸರಿಯಾಗಿರತಕ್ಕಂಥದ್ದು. ಹಾಗಾಗಿ ಇದೆಲ್ಲ ಸರಿಯಾಗಿರಬೇಕು ಅಂತಾದರೆ ನಮಗೆ ಮಣ್ಣು ಬೇಕು. ಯಾಕಂದರೆ ಈ ಭೂಮಿ
ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶ ಇದೆಲ್ಲವೂ ಕೂಡ ಒಂದಕ್ಕೊಂದು ಜೊತೆಯಲ್ಲಿ ಇರತಕ್ಕಂಥದ್ದು. ಇದನ್ನು ಹೊರತಾಗಿ ಯಾವುದೂ ಇಲ್ಲ. ಆದ್ದರಿಂದ ನಮಗೆ ಈ ಮಣ್ಣಿನ ನೆಲದ ಮೇಲೆ ನಾವು ನಡೆಯೋದರಿಂದಲೇ ಅದಕ್ಕೆ ನಮಗೆ ಎಷ್ಟೋ ರೋಗಗಳು ಕೂಡ ಬರುವುದಿಲ್ವಂತೆ. ಯಾಕೆಂತಂದರೆ ಸಣ್ಣ ಪುಟ್ಟ ಗಾಯ ಆಗಿಬಿಟ್ರೆ, ಸಣ್ಣ ಗಾಯ ಆಯಿತು ಅಂತ ಇಟ್ಕೊಳ್ಳಿ, ಅಲ್ಲಿ ನಮಗೇನೂ ಇಲ್ಲ ಅಂತಾದರೆ ಏನೂ ಇಲ್ಲ, ಅಲ್ಲಿರೋ ಮಣ್ಣನ್ನೇ ಹಚ್ಚಿಬಿಟ್ರೆ ಅದು ಕಡಿಮೆ ಇದು ನಿಲ್ತದೆ ಅಂತೆ, ರಕ್ತ ಬರೋದು ನಿಲ್ತದೆ. ಈಗ ನಮಗೆ ಯಾವುದೋ ಆಸ್ಪತ್ರೆಗೆ ಹೋಗ್ಲಿಕ್ಕೆ ನಮಗೆ ಎಲ್ಲೋ ದೂರ ಆಯಿತು, ಅಲ್ಲಿವರೆಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕಾಯ್ತು, ಸಣ್ಣ ಪುಟ್ಟ ಇದಕ್ಕೆಲ್ಲ ಅದು ನಿಂತು ಬಿಡ್ತದೆ. ನಮಗೆ ಯಾವುದೇ ಬ್ಯಾಂಡೇಜ್ ಬೇಕಾಗಿರೋದಿಲ್ಲ, ಬೇರೆ ಯಾವುದೇ ಚಿಕಿತ್ಸೆನೂ ಬೇಕಾಗಿರೋದಿಲ್ಲ. ಆ ಮಣ್ಣಿನಲ್ಲಿ ಅಷ್ಟು ಗುಣ, ಆ ವನಸ್ಪತಿ ಹೇಳುವಂಥ ಔಷಧ ಹೇಳುವಂಥ ಗುಣ ಆ ಮಣ್ಣಿನಲ್ಲಿ ಇರ್ತದೆ. ಅದಕ್ಕಾಗಿ ಆ ಮಣ್ಣಿನಲ್ಲಿ ಎಲ್ಲ ರೀತಿ ಅಷ್ಟು ಔಷಧ ಗುಣ ಇರೋದಕ್ಕೆ ಎಲ್ಲ ರೀತಿಯಾದಂಥ ನಾವು ಬೆಳೆಗಳನ್ನು ಕೂಡ ಬೆಳೀತೇವೆ. ಹಾಗಾಗಿ ಆ ಸಗಣಿ ಅಥವಾ ಗೋಮಯವನ್ನು ಹಾಕಿ ಸಾರಿಸುವುದರಿಂದ ನಮ್ಮ ಆ ಒಂದು ಜಾಗ ಹೇಳುವಂಥದ್ದು, ಆ ಒಂದು ವಾತಾವರಣ ಹೇಳುವಂಥದ್ದು ಶುದ್ಧವಾಗ್ತದೆ. ಹಾಗೆ ಪೂಜೆಗೆ ಯೋಗ್ಯವಾಗ್ತದೆ. ಹಿಂದೆಲ್ಲ ಹೋಮ ಹವನಗಳನ್ನು ಮಾಡಬೇಕಾದ್ರೆ ಮುಂಚಿತವಾಗಿ ಆ ಗೋಮಯ ಹಾಕಿ ಸಾರಿಸಿ ಆಮೇಲೆ ಪೂಜೆಯ ಹೋಮಕ್ಕೆ ಹೋಗ್ತಿದ್ರು. ಅದು ಯೋಗ್ಯವಾಗ್ತಿತ್ತು, ಅದು ಶುದ್ಧವಾಗ್ತದೆ. ಅದು ನಮಗೆ ನೋಡಲಿಕ್ಕೆ ಅದನ್ನು ನೋಡಲಿಕ್ಕೆ ನಮಗಷ್ಟು ಸರಿಯಾಗಿ ಕಾಣದೇ ಹೋದರೂ ಕೂಡ ಅದರಲ್ಲಿ ಆ ಔಷಧಿ ಗುಣ ಹೇಳುವಂಥದ್ದು ಇರ್ತದೆ. ಹಾಗಾಗಿ ನಮಗೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ನಾವು ಹೇಳ್ತೇವೆ. ಹಾಗೆ ಕಪ್ಪಾಗಿರೋದೆಲ್ಲ ನಮಗೆ ಅದು ಯಾವುದು ಕೆಟ್ಟಿದ್ದಲ್ಲ. ಅದು ಕಪ್ಪಾಗಿದೆ ಅಂತ ಅದು ಕೆಟ್ಟಿದ್ದು ಅಂತ ಅಲ್ಲ, ಅದು ಪವಿತ್ರವಾಗಿ ಇರುವಂತಕ್ಕಂಥ ಇದರಲ್ಲಿ ಈ ಗೋಮಯ ಕೂಡ ಒಂದು. ಹಾಗಾಗಿ ನಾವು ಆದಷ್ಟು ಆ ಗೋಮಯದ ನಾವು ಬಳಕೆ ಮಾಡೋದರಿಂದ ನಮ್ಮ ಶರೀರದಲ್ಲೂ ಕೂಡ ಒಳಗಡೆ ಶರೀರನೂ ಶುದ್ಧಿ ಆಗ್ತದೆ, ಹೊರಗಡೆ ಶರೀರನೂ ಕೂಡ ಶುದ್ಧಿ ಆಗ್ತದೆ. ವಾತಾವರಣ, ಇಡೀ ಆ ಭೂಮಿ ಹೇಳತಕ್ಕಂಥದ್ದು ಶುದ್ಧವಾಗ್ತದೆ. ಅದಕ್ಕಾಗಿ ಅದು ಪವಿತ್ರವಾದ ಗೊಬ್ಬರ. ಅದು ಆ ಗೋಮಯ ಹೇಳುವಂಥದ್ದು ಪವಿತ್ರವಾದಂಥ ಗೊಬ್ಬರ. ನಾವು ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರ ಅದನ್ನು ಹಾಕಿ ನಾವು ಆ ಬೆಳೆಯನ್ನು ಬೆಳೆದಿದ್ದ ಆ ಬೆಳೆಯನ್ನು ನಾವು ಸ್ವೀಕಾರ ಮಾಡೋದರಿಂದ, ಆಹಾರ ನಾವು ಸ್ವೀಕಾರ ಮಾಡೋದರಿಂದ ನಮಗೆ ಮತ್ತೆ ಅಲ್ಲದೆ ಕಾಯಿಲೆ ಬರ್ತದೆ. ಆದರೆ ಈ ಗೊಬ್ಬರ, ಈ ಸಗಣಿ ಗೊಬ್ಬರದಿಂದ ಆ ಬೆಳೆಯನ್ನು, ಆಹಾರವನ್ನು ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಅದನ್ನು ಸ್ವೀಕಾರ ಮಾಡೋದರಿಂದ ಯಾವ ರೀತಿ ನಮಗೆ ಶಕ್ತಿ ಬರ್ತದೆ, ನಮಗೆ ಯಾವ ರೀತಿ ಅನುಕೂಲ ಆಗ್ತದೆ, ನಾವು ಅದನ್ನು ನಾವು ಕೃಷಿಕರಾಗಿದ್ದರೆ ನಾವು ಅದನ್ನು ಬೆಳೆದಾಗ ನಮಗದು ಗೊತ್ತಾಗ್ತದೆ. ಇವತ್ತು ನಮಗೆ ರಾಸಾಯನಿಕ ಹಾಕಿ ತುಂಬ ಫಸಲು ಬಂದಿರ್ಬೋದು, ಆದರೆ ನಾಳೆ ಊಟ ಮಾಡಿದ್ರೆ ನಮಗೆ ಶಕ್ತಿನೇ ಇರೋದಿಲ್ಲ. ನಾವು ಇಷ್ಟು ಊಟ ಮಾಡಿದ್ರೂ ನಮಗೆ ಶಕ್ತಿ ಇರೋದಿಲ್ಲ. ಆದರೆ ಈ ಗೋಮಯದಿಂದ ಅಥವಾ ಈ ಸಗಣಿಯಿಂದ ಮಾಡಿದಂಥ ಗೊಬ್ಬರದಿಂದ ನಾವು ಆಹಾರವನ್ನು ತಯಾರು ಮಾಡಿಕೊಂಡು ಅದನ್ನು ಊಟ ಮಾಡಿದ್ರೆ, ನಾವು ಒಂದು ಸ್ವಲ್ಪ ಇಷ್ಟ ಊಟ ಮಾಡಿದ್ರೂ ಸಾಕು, ಹೊಟ್ಟೆ ತಂಪಾಗಿರುತ್ತದೆ, ಶರೀರಕ್ಕೆ ಶಕ್ತಿ ಹೇಳುವಂಥದ್ದು ಬರ್ತದೆ, ಮನಸ್ಸು ಉಲ್ಲಾಸದಿಂದ ಇರ್ತದೆ, ದೇಹ ಆರೋಗ್ಯದಿಂದ ಇರ್ತದೆ. ಅದಕ್ಕೆ ಧರ್ಮವ ರಕ್ಷತೆ ರಕ್ಷಿತ ಅಂತ ಹೇಳಿದ್ದಾರೆ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಿಸ್ತದೆ. ಹಾಗೆ ಈ ಪ್ರಾಣಿಗಳನ್ನು ನಾವು ರಕ್ಷಣೆ ಮಾಡೋದರಿಂದ ಆ ಪ್ರಾಣಿಗಳೇ ನಮಗೆ ರಕ್ಷಣೆಯನ್ನು ಕೊಡ್ತಾರೆ. ಸರಿ ಗುರುಗಳೇ, ಬಹಳ ವಿಶೇಷವಾದ ಒಂದು ಮಾಹಿತಿ ಇದು. ಯಾಕೆ ನಾವು ಸಗಣಿಯನ್ನು ನೆಲಕ್ಕೆ ಹಿಂದಿನ ಕಾಲದಲ್ಲಿ ಸಾರ್ತಾ ಇದ್ವಿ ಅಂತ, ಅದರ ಒಂದು ವೈಜ್ಞಾನಿಕ ಹಿನ್ನೆಲೆ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ, ಈ ಎರಡೂ ವಿಚಾರವನ್ನು ತುಂಬ ಚೆನ್ನಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ ವೀಕ್ಷಕರಿಗೆ. ಹಾಗೆಯೇ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳಿಗೆ ಈ ದಿನ ಯಾವ ರೀತಿಯಾದಂತಹ ಶುಭ ಫಲ ಇದೆ, ಅಶುಭ ಫಲ ಇದೆ, ಮತ್ತು ದೋಷ ಇದ್ದಂಥಲ್ಲಿ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೋದು, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾ ರಾಶಿಯಲ್ಲಿರೋರಿಗೆ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ಮೃಷ್ಟಾನ್ನ ಭೋಜನ, ಹಾಗೆ ಕೃಷಿಯಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದಾನ ಮಾಡುವುದು, ಇವತ್ತಿನ ದಿವಸ ದಾನ ಮಾಡುವಂಥ ಒಂದು ಬುದ್ಧಿ ಹೇಳ್ತಕ್ಕಂಥದ್ದು ಬರತಕ್ಕಂಥದ್ದು. ಹಾಗೆ ಗೋಸೇವೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇವತ್ತಿನ ದಿವಸ ಇದೆ. ಇನ್ನು ವೃಶ್ಚಿಕ ರಾಶಿಯಲ್ಲಿರೋರಿಗೆ ಆರೋಗ್ಯ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ಪೂಜೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ, ದಾನ ಧರ್ಮ ಮಾಡುವಂಥ ಯೋಗ ಇದೆ. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ನಿರ್ಗತಿಕರಿಗೆ ಅನ್ನದಾನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಧನುರಾಶಿಯವರಿಗೆ ಅಧಿಕ ವ್ಯಯ, ಖರ್ಚು ಜಾಸ್ತಿ ಆಗುವಂಥದ್ದು. ಕೃಷಿ ಪ್ರವೃತ್ತಿಯಲ್ಲಿ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ. ನೀರಿನಿಂದ
ತೊಂದರೆ ಬರತಕ್ಕಂಥದ್ದು. ಶ್ವಾನಗಳಿಗೆ ಆಹಾರವನ್ನು ಕೊಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯವರಿಗೆ ವ್ಯಾಪಾರದಿಂದ ಲಾಭ ಆಗುವಂಥ ಸಾಧ್ಯತೆ ಇದೆ. ಬಟ್ಟೆ ವ್ಯಾಪಾರಿಗಳಿಗೂ ಕೂಡ ಲಾಭ ಇದೆ. ದಾನ ಧರ್ಮಗಳಲ್ಲಿ ತೊಂದರೆ ಬರುವಂಥ ಸಾಧ್ಯತೆ, ಯಾತ್ರಾರ್ಥಿಗಳಿಗೆ ತೊಂದರೆ ಬರತಕ್ಕಂಥದ್ದು. ಇನ್ನು ಕಾಗೆ ಅಥವಾ ಪಾರಿವಾಳಕ್ಕೆ ಅಥವಾ ಪಕ್ಷಿಗಳಿಗೆ ಆಹಾರ ಕೊಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ನೀರಿನಿಂದಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ, ವೃತ್ತಿಯಲ್ಲಿ ಅನುಕೂಲಕರವಾದಂಥ ವಾತಾವರಣ ಇದೆ. ಹಾಗೆ ತಂಪು ಪಾನೀಯ ಅಂಗಡಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಹೈನುಗಾರಿಕೆಗೆ ಲಾಭ ಆಗತಕ್ಕಂಥದ್ದು. ತಂದೆ ತಾಯಿ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿ ಇರುವವರಿಗೆ ದೂರ ಪ್ರಯಾಣದಲ್ಲಿ ತೊಂದರೆ, ಪತಿ ಪತ್ನಿಯಲ್ಲಿ ಕಲಹ, ಹಾಗೆ ತೀರ್ಥಯಾತ್ರೆಯಲ್ಲಿ ಅನುಕೂಲ ಇರತಕ್ಕಂಥದ್ದು. ದಾನ ಧರ್ಮಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಸಾಧು ಸಜ್ಜನರಿಗೆ ವಸ್ತ್ರದಾನ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ನಾವು ಇವತ್ತಿನ ದಿವಸ ಭಯಪಡಬೇಕಾದ್ದೇನಿಲ್ಲ. ನಮಗೆ ಸ್ವಲ್ಪ ಏನೇ ತೊಂದರೆ ತೊಡಕುಗಳು ಬಂದಿದ್ದರೂ ಕೂಡ ಭಗವಂತನ ಸ್ಮರಣೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದಲ್ಲಿ ಎಲ್ಲರಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ, ಹಾಗೆಯೇ ಸಗಣಿಯನ್ನು ನೆಲಕ್ಕೆ ಸಾರುವುದರ ವಿಶೇಷತೆ ಮತ್ತು ಮಹತ್ವ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತು ಗುರುವಾರ ಶಿರಡಿ ಸಾಯಿಬಾಬನ ಆರಾಧನೆಯನ್ನ ಮಾಡ್ತಾ, ಹಾಗೇನೆ ರಾಘವೇಂದ್ರ ದೇವರ ಆರಾಧನೆಯನ್ನ ಮಾಡ್ತಾ ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.